1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮನೆಯಲ್ಲಿ ಹೆಲ್ದಿಯಾಗಿ ಸೆರೆಲಾಕ್ ಪೌಡರ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ತಗೊಳ್ತಾ ಇದ್ದೀನಿ. 1 ಗ್ಲಾಸು ಹೆಸರು ಬೇಳೆನ ತಗೊಳ್ತಾ ಇದ್ದೀನಿ. ಒಂದು ಗ್ಲಾಸಷ್ಟು ತೊಗರಿಬೇಳೆನ ತಗೊಳ್ತಾ ಇದ್ದೀನಿ. ಅರ್ಧ ಗ್ಲಾಸು ಕಡಲೆಬೇಳೆನ ತಗೊಳ್ತಾ ಇದ್ದೀನಿ. ಪಿಸ್ತಾ, ಗೋಡಂಬಿ, ಸ್ವಲ್ಪ ಅಕ್ರೋಟ್ನ ತಗೊಳ್ತಾ ಇದ್ದೀನಿ. 3 ಏಲಕ್ಕಿನ ತಗೋತಿದ್ದೀನಿ. 1 ಬೌಲಷ್ಟು ಮಕ್ಕನವನ್ನು ತಗೊಳ್ತಾ ಇದ್ದೀನಿ. ಈಗ ಅಕ್ಕಿ ಕೆಂಪಗಾಗೋವರೆಗೂ ಒಲೆ ಮೇಲೆ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಇವು ಕೆಂಪಗಾಗುವವರೆಗೂ ಹುರ್ಕೊಂಡ ನಂತರ ಇದನ್ನು ತೆಗೆದು ಇವಾಗ ಬೇಳೆಗಳನ್ನು ಹುರ್ಕೊಳ್ತಾ ಇದ್ದೀನಿ. ಇವೆಲ್ಲ ಸ್ವಲ್ಪ ಹದವಾಗಿ ಕೆಂಪಗಾಗುವವರೆಗೂ ಒಲೆನ ಸಣ್ಣ ಇಟ್ಟು ಹುರ್ಕೋಬೇಕಾಗುತ್ತೆ. ಮಕ್ಕಳಿಗೆ ಮಾಡೋದ್ರಿಂದ ತುಂಬ ಕಾಳಜಿಯಾಗಿ ಹುಷಾರಾಗಿ ಮಾಡಬೇಕು. ಈ ಪೌಡರ್ ಕುಡಿಯೋದ್ರಿಂದ ಮಕ್ಕಳಿಗೆ ಆರೋಗ್ಯ ವೃದ್ಧಿಯಾಗುತ್ತೆ, ಎಲುಬುಗಳಿಗೂ ಶಕ್ತಿ ಬರುತ್ತೆ. ಮನೆಯಲ್ಲೇ ಮಾಡಿರೋದ್ರಿಂದ ಯಾವುದೇ ಕೆಮಿಕಲ್ ಮಿಕ್ಸ್ ಕೂಡ ಆಗಿರೋದಿಲ್ಲ. ಇವಾಗ ಮಕ್ಕನ ಕೂಡ ಹುರ್ಕೊಳ್ತಾ ಇದ್ದೀನಿ, ಗೋಡಂಬಿನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹದವಾಗಿ ಹುರ್ಕೊಳ್ಬೇಕಾಗುತ್ತೆ. ಇವಾಗ ಗೋಡಂಬಿ ಕೂಡ ಹುರ್ಕೊಂಡಿದ್ದೀನಿ. ಬಾದಾಮ್ ಕೂಡ ಹುರ್ಕೊಳ್ತಾ ಇದ್ದೀನಿ. ನಾನು ಎಣ್ಣೆ ಬಿಡುವಂಥ ಪದಾರ್ಥಗಳನ್ನ ಜಾಸ್ತಿ ಉಪಯೋಗಿಸಿಲ್ಲ ಇಲ್ಲಿ. ಯಾಕಂದರೆ ಎಣ್ಣೆ ಪದಾರ್ಥಗಳನ್ನ ಬಿಟ್ಟಿದ್ದನ್ನ ಉಪಯೋಗಿಸ್ಕೊಂಡ್ರೆ ಬೇಗ ಪ್ರೋಟೀನ್ ಪೌಡರು, ಸೆರೆಲಾಕ್ ಪೌಡ್ರು ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾಸ್ತಿ ಉಪಯೋಗಿಸಿಲ್ಲ. ಅಕ್ರೋಟು ಎಣ್ಣೆ ಬಿಟ್ಟರೆ ಕಮ್ಮುಟಾಗಿಬಿಡುತ್ತೆ, ಅಂದರೆ ಕಹಿ ಒಡೆದ್ಬಿಡುತ್ತೆ. ಹಾಗಾಗಿ ಅಕ್ರೋಟನ್ನ ಸ್ವಲ್ಪನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ 3 ಏಲಕ್ಕಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಪರಿಮಳ ಚೆನ್ನಾಗಿ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಾಗುತ್ತೆ. ಇವನ್ನೆಲ್ಲ ಹುರ್ಕೊಂಡ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವನ್ನ ಗಿರಣಿಗೆ ಕೊಟ್ಟು ಕಳಿಸೋದು, ಮಿಕ್ಸಿಯಲ್ಲಿ ಸ್ವಲ್ಪನೇ ಹಾಕ್ಕೊಂಡ್ರೆ ಒಳ್ಳೆಯದು. ತುಂಬ ಬೇಗ ಸಣ್ಣ ಒಳಕಲ್ಲದು ಇದ್ರೆ ಕುಟ್ಟಿ ಉಲ್ಟುಲ್ಟಾಗಿ ಬರುತ್ತೆ, ತುಂಬ ಒಳ್ಳೆಯದು. ಹಾಗಾಗಿ ಸಣ್ಣ ಮಿಕ್ಸಿಯಲ್ಲಿ ಸ್ವಲ್ಪ ಹಾಕ್ಕೊಂಡು ಮಾಡಿ. ನಂತರ ನಾನಿಲ್ಲಿ ಜರಡಿ ಹಿಡಿತಾ ಇದ್ದೀನಿ. ಸಣ್ಣದಾಗಿ ಬಂದರೆ ಮಕ್ಕಳಿಗೆ ಒಳ್ಳೆಯದಲ್ವಾ ಮಾಡೋದಕ್ಕೆ. ಇದನ್ನು ನಾನು ಬೆಲ್ಲದ ಜೊತೆ ಅಥವಾ ಉಪ್ಪದ ಜೊತೆ ಕೂಡ ಮಾಡ್ಬೋದು. ಬೆಲ್ಲದ ಜೊತೆ ತುಪ್ಪ ಮತ್ತು ಸ್ವಲ್ಪ ಹಾಲನ್ನು ಹಾಕಿ ಬೆಲ್ಲವನ್ನು ಹಾಕಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ನನ್ನ ಮಗಳು ಬೆಲ್ಲದ ಜೊತೆ ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾಳೆ.